ಕಮಲ್ ಅವ್ರ ಸೂಪರ್ ಪಾತ್ರ. ಮೇಡಮ್ ಅವ್ರು ಮಾಡಿದ್ದು ಭಾಳ ತಪ್ಪು ಆ ಸ್ಟೋರಿಯಲ್ಲಿ. ಕ್ಲೈಮ್ಯಾಕ್ಸ್ ಏನು ಅನಿಸ್ತು? ಕ್ಲೈಮ್ಯಾಕ್ಸ್ ಸೂಪರ್. ಅವ್ರು ಮಾಡಿದ್ದು ಅವರೇ ಅನುಭವಿಸಿದ್ರು. ಒಳ್ಳೆ ಶೂಟಿಂಗ್ ಒಂದು ಒಳ್ಳೆ ಶೂಟ್ ಇಟ್ಕೊಂಡು ಈ ಥರ ಪ್ರಯೋಗಾತ್ಮಕ ಸಿನಿಮಾ ಇಷ್ಟೊತ್ತು ಕುಂಡ್ರಿಸ್ಕೊಂಡು ನೋಡಿಸ್ಕೊಂಡು ಅಂದರೆ ನಿಜವಾಗ್ಲೂ ನಾವು ಖುಷಿ ಪಡ್ತೀವಿ. ಇದೊಂದು ಒಳ್ಳೆ ಬೆಳವಣಿಗೆ ಯಾಕಂತ ಒಳ್ಳೆ ಪ್ರಯೋಗಾತ್ಮಕ ಸಿನಿಮಾ ಇಡೀ ತಂಡಕ್ಕೆ ಶುಭವಾಗ್ತದೆ. ಸ್ಟೋರಿ ಭಾಳ ಚೆನ್ನಾಗಿದೆ. ಸೂಟು ಅಂದರೆ ಫಸ್ಟ್ ಟೈಮ್ ಇದು ಸೂಟು ಒಳ್ಳೆ ಫಿಲಿಮ್ ಎತ್ತ. ಹೀರೋ ಆ್ಯಕ್ಟಿಂಗ್, ಕಮಲ್ ಸರ್ದು ಆ್ಯಕ್ಟಿಂಗ್ ಹೆಂಗಿತ್ತು? ಒಳ್ಳೆ ಆ್ಯಕ್ಟಿಂಗ್, ಎಲ್ಲರದ್ದು ಆ್ಯಕ್ಟಿಂಗ್ ಚೆನ್ನಾಗಿದೆ. ಹೀರೋದು ಎಲ್ಲರದ್ದು ಆ್ಯಕ್ಟಿಂಗ್ ಚೆನ್ನಾಗಿದೆ. ಆ ಕ್ಯಾರೆಕ್ಟರ್ ಇಷ್ಟ ಆಯ್ತಾ? ಒಳ್ಳೆ ಸೂಪರ್. ಒಳ್ಳೆ ಇದೇ ಥರ ಫಿಲಿಮ್ ಭಾಳ ಚೆನ್ನಾಗಿ ನೋಡ್ಬೇಕು ಯಾವುದೆಲ್ಲ ಮುಗಿಯಿತು ಅಂತ ಅನಿಸ್ತದೆ. ಯಾಕಂದರೆ ದಯವಿಟ್ಟು ಸಾರಿ, ನನಗೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಒಂದು ಕನ್ನಡ ಫಿಲ್ಮ್ನ ತುಂಬ ಕೆಟ್ಟದಾಗಿ ಹೇಳ್ತಾ ಇದ್ದೀನಿ ಅಂತ. ಹಾಗಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿದರೆ ನಾಳೆ ಇನ್ನೊಂದು ಒಳ್ಳೆ ಫಿಲ್ಮ್ ಬಂದಾಗಲೂ ಜನ ಒಂದ್ಸಲ ನೋಡಿ ಯಾವುದೋ ನಾನು ಸುಮ್ಮನೆ ಹೇಳ್ತವನು ಅಂದ್ಕೊಂಡ್ರೆ ಒಳ್ಳೆ ಫಿಲ್ಮ್ಗೂ ಹೊಡೆತ ಬೀಳ್ಬಾರ್ದು. ಕೆಲವು ಹೆಣ್ಮಕ್ಳಿಗಂತ ಅನ್ನೋದಕ್ಕಿಂತಲೂ ಪ್ರತಿಯೊಂದು ಹೆಣ್ಮಕ್ಳಿಗೂ ಅನ್ವಯ ಆಗುತ್ತೆ, ಅದನ್ನು ನಾನು ಹೇಳ್ತಾ ಇದ್ದೀನಿ. ಆದರೆ ಫಸ್ಟಿಂದ ಕೊನೆವರೆಗೂ ಕುತ್ಕೊಳ್ಬೇಕಲ್ಲ. ಒಬ್ಬ ಮನುಷ್ಯ ಇಡೀ ಒಂದು ಸಿನಿಮಾಗೆ ಬರ್ತಾನೆ, ಇವಾಗ ಕಾಸು ವೇಸ್ಟ್ ಆಗಿದೆ ಅಂತ ಹಾಕ್ಬಿಡೋ ಒಂದು ಟಿಕೆಟ್ ದುಡ್ಡು ಹೋಯ್ತು ಅಂತ, ಆ ಟೈಮ್ ವೇಸ್ಟ್ ಆಗಿದೆ ಅಂತ ಯಾವತ್ತೂ ಫೀಲ್ ಬರಬಾರ್ದು. ಆ ಟೈಮ್ ವೇಸ್ಟ್ ಮಾಡಿತ್ತು ಅಂತ ಫೀಲ್ ಮಾಡಿದ್ರೆ ಅವ್ನು ಬೇರೆ ಯಾವ ಸಿನಿಮಾಗೂ ಹೋಗಕ್ಕೆ ಇಷ್ಟಪಡಲ್ಲ. ಇದು ಸತ್ಯ. ಇದು ಕಮಲ್ ಕ್ಯಾರೆಕ್ಟರ್ ಆಗಿದೆ. ಆಮೇಲೆ ಅವರು ಹೀರೋ ಆಗಿ ಮಾಡಿರೋ ಅವರ ಕ್ಯಾರೆಕ್ಟ್ರು, ಒಂದು ಸೈಕ್ ಕ್ಯಾರೆಕ್ಟರ್ ಇದೆಯಲ್ಲ, ಅದು ಲಾಸ್ಟ್ದ ಮೂಮೆಂಟಲ್ಲಿ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಹಾಗಂತ ಫಿಲ್ಮ್ ತುಂಬ ಚೆನ್ನಾಗಿದೆ ಅಂತ ಇರಲ್ಲ, ಲಾಸ್ಟ್ ಮೂಮೆಂಟ್ ಮಾತ್ರ ತುಂಬ ಚೆನ್ನಾಗಿದೆ. ಯೂತ್ಸು ಎಲ್ಲರೂ ಬಂದು ನೋಡಿ. ಹೀರೋ ಆ್ಯಕ್ಟಿಂಗ್ ಇದೆ. ಹೀರೋ ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಎಲ್ಲರೂ ನೋಡಿ. ಲಾಸ್ಟ್ ಮೂಮೆಂಟಲ್ಲಿ ನಿಮಗೆ ಕೈ ಮುಗಿದ ಗೊತ್ತಿಲ್ಲ, ಸಕ್ಕತ್ತಾಗಿದೆ. ಹೊಸ ಟೀಮ್ ಮಾಡಿದ್ದಾರೆ, ಯಾವ ಥರ ಮಾಡಿದ್ದಾರೆ ಎಲ್ಲರೂ ನೋಡಿ. ಟ್ರೈಲರ್ ನೋಡಿ ಫಸ್ಟು, ಆಮೇಲೆ ಬಂದು ಸಿನಿಮಾ ನೋಡಿ. ರಿಲೀಸು ಎಲ್ಲರೂ ನೋಡಿ. ಎಲ್ಲ ಕನ್ನಡ ಸಿನಿಮಾ ಆಯಿತು. ಕನ್ನಡ ಸಿನಿಮಾಗೆ ಒಂದು ದೊಡ್ಡ ಸ್ಟಾರ್ಟಪ್ ಎಲ್ಲರೂ ಬಂದು ಹೇಗಿದೆ ಪೇಪರ್ ನೋಡಿ. ಯಾಕೆಂದರೆ ಬರ್ಬೇಕಾದ್ರೆ ಸೂಟ್ ಹಾಕೊಂಬಂದೆ ಸೂಟ್ ಹಾಕ್ಬೋದು ಬಟ್ ಭಾಳ ಅದ್ಭುತವಾಗಿತ್ತು. ಸೆಕೆಂಡ್ ಹಾಫ್ ಮಾತ್ರ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಒಂದು ಸೆಕೆಂಡ್ ಸೂಟ್ ಸಿನಿಮಾಗೆ ಒಳ್ಳೆದಾಗಿ ಆಲ್ ದಿ ಬೆಸ್ಟ್. ನೋಡ್ಬೇಕು. ಕಮಲ್ ಕ್ಯಾರೆಕ್ಟರ್ ಹೆಂಗಿದೆ ಸರ್? ಸೂಪರ್ ಸರ್, ಸೈಕೋಪಾತ್ ಸರ್, ಪಕ್ಕ ಸೈಕೋಪಾತ್. ಅಂಥ ಕ್ಯಾರೆಕ್ಟರ್ ಅದೇ ಅಂದ್ಕೊಂಡು ಯಾಕೆ ಇಂಥ ಇಲ್ಲಿ ಹಾಕ್ಕೊಂಡ್ರು ಅಂತ. ಬಟ್ ಆ ಕ್ಯಾರೆಕ್ಟರ್ಗೆ ಸೂಟೇಬಲ್ ಕ್ಯಾರೆಕ್ಟರ್, ಅದಕ್ಕೊಂದು ಜೀವ ಬಂದಿದೆ. ಭಾಳ ಖುಷಿ. ಥ್ಯಾಂಕ್ ಯು ಸರ್. ಸೂಪರ್ ಸರ್. ಸಂತೋಷ ಆಯಿತು. ಇಷ್ಟಪಡ್ತಾರೆ, ನೀವೆಲ್ಲ ಇಷ್ಟಪಡ್ತಿದ್ದೀರ, ಕೇಳಿಸುವ ಅನ್ಸುತ್ತಿದ್ರ, ಸಂತೋಷ ಆಗ್ತಾ ಇದೆ. ಇಷ್ಟು ಜನ ಎಕ್ಸೈಟ್ ಮಾಡಿ ಮಾಸ್ಕ್ ಹಾಕಿ ರಿಸಲ್ಟ್ ಈ ಥರ ಎಕ್ಸೈಟ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ನೋಡಿ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿ ಬಂದಿದೆ. ಕಮಲ್ ಅವ್ರು ಹೇಗೆ ಮಾಡಿದ್ದಾರೆ ಹೀರೋ? ಎಲ್ಲ ಹೊಸಬರಿಗೆಲ್ಲ ಇಂಡಸ್ಟ್ರಿಯವರು ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು, ಮುಂದೆ ಬರ್ತಾರೆ. ಚೆನ್ನಾಗಿದೆ. ಇವಾಗ ಜಸ್ಟ್ ನನಗೆ ತುಂಬ ಖುಷಿ ಆಯಿತು ಈ ಪಾತ್ರೆ ಮಾಡಿ. ಮತ್ತು ಇದಕ್ಕೆ ನಮ್ಮ ಭಗತ್ ಸರ್ ಮತ್ತು ಮಾರುತಿ ಗೌಡ ಅವರು ಪ್ರೊಡ್ಯೂಸರ್, ಯಾಕೆ ಗೊತ್ತಾ, ಅವರು ಜಸ್ಟ್ ಕಾಂಪ್ರಮೈಸೇ ಮಾಡಲಿಲ್ಲ. ಭಗತ್ ಸರ್ ಯಾವ ಥರ ಅವರು ಹೇಳಿದರು ಆ ಥರ ಒಂದು ಗುರು ಶಿಷ್ಯ ಪರಂಪರಾ ಥರ ನಾನು ಮಾಡಿದ್ದೀನಿ. ಇದರಿಂದ ಈ ದಿನಕ್ಕೋಸ್ಕರ ನಾವು ತುಂಬ ಕಷ್ಟಪಟ್ಟಿದ್ದೀವಿ. ಇವಾಗ ನೀವೆಲ್ಲ ಜನರು ಯಾವ ಥರ ತೊಗೊಳ್ತಾರೆ, ಇದರಲ್ಲಿ ಮೆಸೇಜ್ ಇದೆ, ಇದರಲ್ಲಿ ಕಲೆ ಇದೆ, ಇದರಲ್ಲಿ ಆ್ಯಕ್ಟಿಂಗ್ ಇದೆ, ಇದರಲ್ಲಿ ನವರಸ ಮೈಂಡ್ ಎಲ್ಲ ತೋರಿಸಿದ್ದೀವಿ. ಇವಾಗ ಜಸ್ಟ್ ಜನರು ಪಬ್ಲಿಕ್ ಇವಾಗ ಕೇರಳದಿಂದ ತುಂಬ ಜನ ಬಂದಿದ್ದಾರೆ ನೋಡೋಕ್ಕೆ, ನಾರ್ತ್ ಇಂಡಿಯನ್ ಇಂದ ಬಂದಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ನೋಡಲಿ ಅಂತ ನನ್ನ ರಿಕ್ವೆಸ್ಟ್. ನೀವು ಎಲ್ಲರದ್ದು ಸಹಕಾರ ಬೇಕು ಮತ್ತು ನೀವು ಎಲ್ಲ ಬಂದಿದ್ರ, ಅದಕ್ಕೆ ತುಂಬ ಸಂತೋಷ. ಅದೇನೇ ನಾನು ಅವಾಗಲೇ ಹೇಳಿದೆ ಎಲ್ಲರಿಗೂ, ಏನಂದರೆ ನಾನು ಬರ್ಬೇಕಾದ್ರೆ ಸೂಟ್ ಹಾಕೊಂಬಂದೆ.
ಈಗ ಸೂಟ್ನ ಬಿಚ್ಚಿ ಬನ್ನಿ. ಯಾಕೆಂದರೆ ಈ ಸಿನಿಮಾ ನೋಡಿ ಸೂಟ್ ಹಾಕೋದೇ ಮರ್ತೋಗ್ಬಿಡ್ತೀನಿ, ಯಾಕಾರ ಸೂಟ್ ಹಾಕ್ಬೇಕು ಅನ್ಸ್ಬಿಡ್ತು. ಬಟ್ ನಿಜವಾಗ್ಲೂ ಇವ್ರು ಬಂದು ನನಗೊಂದು ಮಾತು ಹೇಳಿದ್ರು, ಸರ್ ನಿಮ್ಮ ಬಂದು ಸಿನಿಮಾ ನೋಡಬೇಕು ಅಂತ. ಬಟ್ ಇವ್ರು ನೋಡ್ಬಿಟ್ಟು ನನಗನ್ಸಿದ್ದು ಇಷ್ಟ ಏನಂದರೆ ಇವರು ಏನು ಆ್ಯಕ್ಟಿಂಗ್ ಮಾಡ್ತಾರ ಇವರು ಅಂತ ನನಗೊಂದು ಪ್ರಶ್ನೆ. ಬಟ್ ಫಿಲಮಲ್ಲಿ ಬೇಸ್ ನಿಂತಿರೋದು ಈ ವ್ಯಕ್ತಿ ಮೇಲೆ ಅಲ್ಟಿಮೇಟ್ ಆ್ಯಕ್ಟಿಂಗು ಆಯ್ತು. ಮುಂದೆ ಒಂದು ಒಳ್ಳೊಳ್ಳೆ ಚಾನ್ಸ್ ಇದೆ ನಿಮಗೆ. ನಮ್ಮ ಒಂದು ಕನ್ನಡ ಇಂಡಸ್ಟ್ರಿ ಹೆಂಗೆ ಆಗ್ಬೋದು. ಬಟ್ ಇವ್ರು ಕನ್ನಡ ಬರದೇ ಇದ್ರು ಕನ್ನಡ ಕಲಿತು ಮಾತಾಡ್ತಾರಲ್ಲ, ಅದಕ್ಕೊಂದು ಹ್ಯಾಟ್ಸ್ ಆಫ್. ಮತ್ತೊಮ್ಮೆ ಇವ್ರು ಸಿನಿಮಾ ಬನ್ನಿ, ಥಿಯೇಟ್ರಿಗೆ ಬಂದು ನೋಡಿ, ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಕ್ಯಾರೆಕ್ಟರ್ ನಿಮಗೆ ಭಾಳ ಇಷ್ಟ. ಓಕೆ ಎಲ್ರಿಗೂ ನಮಸ್ಕಾರ. ಈಗ ತಾನೇ ಸೂಟ್ ಅನ್ನೋ ಒಂದು ಸಿನಿಮಾ ನೋಡ್ಕೊಂಬಂದೆ, ಕನ್ನಡ ಸಿನಿಮಾನ. ನಿಜವಾಗ್ಲೂ ಇದು ಚೆನ್ನಾಗಿದೆಯಾ ಚೆನ್ನಾಗಿಲ್ವ ಅಂತ ಹೇಳೋಕ್ಕೂ ಮುಂಚೆನೆ ಪ್ರತಿಯೊಂದು ಹಂತದಲ್ಲೂ ಕೆಲವೊಂದು ಸಣ್ಣ ಪುಟ್ಟ ತಪ್ಪು ಇದ್ದೇ ಇರುತ್ತೆ. ಯಾರೂ ಕೂಡ ಪರ್ಫೆಕ್ಟ್ ಅಲ್ಲ. ಇವಾಗಿನ ಇದರಲ್ಲಿ ಪ್ರತಿ ಶುಕ್ರವಾರ ಗಾಂಧಿನಗರದಲ್ಲಿ ಎಷ್ಟೋ ಸಿನಿಮಾ ರಿಲೀಸ್ ಆಗುತ್ತೆ. ಯೂಟ್ಯೂಬರ್ಸ್ಗೆ ಅದನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. 2 ಸಿನಿಮಾ 20 ಸಿನಿಮಾ ಎಲ್ಲ ರಿಲೀಸ್ ಆಗಿರೋ ಉದಾಹರಣೆ ಇದೆ. ಬಟ್ ಎಲ್ಲ ಸಿನಿಮಾದಲ್ಲೂ ಒಂದು ರೀತಿಲಿ ಒಂದು ಫೈಟಿಂಗ್ ಇರುತ್ತೆ, ಒಂದು ಸೆಕ್ಸ್ ಅನ್ನೋದೊಂದಿರುತ್ತೆ, ರೊಮ್ಯಾನ್ಸ್ ಅನ್ನೋದೊಂದಿರುತ್ತೆ, ಕಡಿ ಬಡಿ ಒಡಿ ಅನ್ನೋದೊಂದಿರುತ್ತೆ. ಬಟ್ ಈ ಒಂದು ಸೂಟ್ ಅನ್ನೋ ಒಂದು ಸಿನಿಮಾದಲ್ಲಿ ಒಂದು ಸೂಟು ಅತಿಥಿ ದೇವೋಭವ ಅಂತ ಒಂದೇ ಒಂದು ಟೈಟ್ಲ್ ಇಟ್ಕೊಂಡು ನಿಜವಾಗ್ಲೂ ಈ ಸಿನಿಮಾನ ಯಾವ ರೀತಿ ಮಾಡಿದ್ದಾರೆ ಅಂತಂದರೆ, ಇವತ್ತು ನಾವು ಒಂದು ಗಂಡು ಹೆಣ್ಣಿನ ನಡುವೆ ಬರುವಂಥ ಪ್ರೀತಿ ಮಾತ್ರ ಪ್ರೀತಿ ಅಲ್ಲ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಮೇಲೆ ಎಷ್ಟು ನಂಬಿಕೆ ಇಟ್ಟಿರ್ತಾನೋ, ಎಷ್ಟು ಪ್ರೀತಿ ಇಟ್ಟಿರ್ತಾನೋ, ಅದೇ ವ್ಯಕ್ತಿಯಿಂದ ನಮ್ಗೇನಾದ್ರು ಒಂದು ಮೋಸ ಆದಾಗ, ಒಂದು ಅರಟ ಆದಾಗ ಅದರಿಂದ ಆಗುವಂಥ ಒಂದು ಬದಲಾವಣೆ ಇದೆಯಲ್ಲ, ಮನುಷ್ಯನ ಬದಲಾವಣೆ, ಆ ಬದಲಾವಣೆ ಎಂಥ ಒಳ್ಳೆಯ ಮನುಷ್ಯನಾದರೂ ಕೂಡ ಒಂದು ಕೆಟ್ಟ ರೀತಿಗೆ ತರುತ್ತೆ. ಈ ಸಿನಿಮಾದಲ್ಲಿ ಹೀರೋ ಸ್ಟಾರ್ಟಿಂಗ್ ಎಷ್ಟು ಒಳ್ಳೆ ತಂದಲ್ಲಿ ತೋರಿಸ್ಕೊಂಡ್ರು, ಬಟ್ ಕೊನೆಗೆ ಅವ್ರದ್ದು ವಿಕೃತಿ ನಾವು ನೋಡ್ತೀವಿ. ಹಾಗಂತ ಪಾತ್ರ ಕೆಟ್ಟದ್ದಂತಲ್ಲ, ಅವ್ರ ತಾಯಿಯಿಂದ ಆಗಿರೋವಂಥ ಒಂದು ನೋವಾಗಿರ್ಬೋದು, ಅವ್ರ ಹೆಂಡತಿಯಿಂದ ಆಗಿರೋವಂಥ ಒಂದು ನೋವಾಗಿರ್ಬೋದು. ಬಟ್ ಆ ನೋವು ಆ ಪಾತ್ರವನ್ನೇ ಬದಲಾಯಿಸುವಂಥ ಚಿತ್ರಣ ಈ ಸಿನಿಮಾದಲ್ಲಿದೆ. ನಿಜವಾಗ್ಲೂ ಕರ್ನಾಟಕದ ಕನ್ನಡಿಗರು, ನಿಜವಾಗ್ಲೂ ನೀವು ಕನ್ನಡಿಗರಾಗಿದ್ದರೆ ಎಂತೆಂಥದೋ ಸಿನಿಮಾ ಬರ್ತವೆ. ಹಾಗಂತ ನಾನು ಎಲ್ಲ ಸಿನಿಮಾ ಕೆಟ್ಟದು ಅಂತ ಹೇಳಲ್ಲ. ಪ್ರತಿಯೊಂದು ಸಿನಿಮಾನೂ ಒಳ್ಳೆಯದೇ. ಪ್ರತಿಯೊಬ್ಬ ನಿರ್ದೇಶಕನು ಕತೆ ಬರೆಯಬೇಕಾದ್ರೆ ಇದು ನನ್ನ ಸಿನಿಮಾ, ಇದು ನಮ್ಮ ಸಿನಿಮಾ, ಇದು ಚೆನ್ನಾಗಿ ಬರುತ್ತೆ ಅಂತಲೇ ಬರೆಯೋದು. ಅದೇ ರೀತಿ ಕೂಡ ಇವರು ಒಂದು ಸಿನಿಮಾ ಮಾಡಿದ್ದಾರೆ ಅಂತ ಸೂಟ್ ಅಂತ. ಒಂದೇ ಒಂದು ಸಲ ನೀವೆಲ್ಲ ಸಂಜೆ ಆದ ತಕ್ಷಣ 150 ರೂಪಾಯಿ, 160 ರೂಪಾಯಿ, 200 ರೂಪಾಯಿ ಒಂದು ಕ್ವಾರ್ಟರ್ ಎಣ್ಣೆಗೆ ಆ ಕಬಾಬ್ ಖರ್ಚು ಮಾಡ್ತೀರಾ. ಬರೀ 110 ರೂಪಾಯಿ, 120 ರೂಪಾಯಿ ಕೊಟ್ಟು ಟಿಕೆಟ್ ಕೊಟ್ಟು ಈ ಸಿನಿಮಾ ನೋಡಿ. ನಿಜವಾಗ್ಲೂ ನೀವು ಕೊಡೋ 110 ರೂಪಾಯಿ ನಿಮ್ಗೆ ವಾಪಸ್ ಬರುತ್ತೆ. ಈ ಸಿನಿಮಾ ನೋಡಿ. ಇವತ್ತು ಏನಿದು ಕಡಿಮೆ ಬಜೆಟ್ ತುಂಬ ಕೋಟ್ಯಾಂತರ ರೂಪಾಯಿ ಮಾಡಿದ್ದಾರೆ ಅಂತ ನಾನು ಹೇಳ್ತಿಲ್ಲ. ಬಟ್ ಇಂಥ ಪಾತ್ರಗಳು, ಇಂಥ ನಿರ್ದೇಶಕಗಳು ಇನ್ನೂ ಮತ್ತೆ ಕೆಲವೊಂದು ಸಿನಿಮಾ ಮಾಡಬೇಕು. ಇವತ್ತು ಗಾಂಧಿನಗರದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಸಿನಿಮಾ ರಿಲೀಸ್ ಮಾಡಿದ್ದಾರೆ. ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ಈ ಸಿನಿಮಾ ಮಾಡಬಾರ್ದು ಅಂತ ಅವ್ರ ಮನಸ್ಸಲ್ಲಿ ಬರಬಾರ್ದು. ಒಂದು ಒಳ್ಳೆ ಕತೆ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸುಲಭದ ವಿಚಾರ ಆಗಿರಲಿಲ್ಲ. ತುಂಬ ಸ್ಟ್ರಗಲ್ ಮಾಡಿ ಒಂದು ಸಿನಿಮಾ ಮಾಡಿದ್ದೀವಿ. ಕರ್ನಾಟಕ ಜನತೆ ಕೇಳ್ಕೊಳ್ಳೋದು ಒಂದೇ, ಈ ಸಿನಿಮಾ ಎಷ್ಟು ಮಟ್ಟಿಗೆ ಜನ ತಗೊತಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಬಟ್ ಎಲ್ಲರೂ ಕೈ ಹಿಡಿಬೇಕು. ಒಂದು ಈಗಿನ ಬರ್ತಾ ಇರೋ ಸಿನಿಮಾಗಳಲ್ಲಿ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀನಿ ಅನ್ನೋ ತೃಪ್ತಿ ಇದೆ ನನಗೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಈ ತರ ಕೊಟ್ರೆ ನನಗೆ ಅದೇ ನಮ್ ಕಾಲ್ಗಳನ್ನ ರಕ್ಷಣೆ ಮಾಡುತ್ತೆ ಬೂಟು, ನಮ್ ಕಾಲ್ಗಳನ್ನ ರಕ್ಷಣೆ ಮಾಡುತ್ತೆ ಬೂಟು. ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಸಿನಿಮಾ ಬಂದಿದೆ, ಅದೇ ದಿ ಸೂಟ್. ದಿ ಸೂಟ್ ಅಂತ ಒಂದು ಸಿನಿಮಾ ಒಳ್ಳೆ ಸಿನಿಮಾ ಅಂತ ಏನಕ್ಕೆ ಅಂದ್ವಿ ಗೊತ್ತಾ ಬೈ? ನಾನು ಸಿಂಪಲ್ ಆಗಿ ಹೇಳ್ತೀನಿ ಬೈ, ಯಾರು ಆಡಕ್ ಹೋಗ್ಬೇಡ್ರಿ ಜೂಜು. ದಿ ಸೂಟ್ ಸಿನಿಮಾದಲ್ಲಿ ಒಳ್ಳೆ ಇದೆ ಮೆಸೇಜು. ಏನಕ್ಕೆ ಮೆಸೇಜು ಅಂತ ಅಂದ್ರೆ ಅದೊಂದು ನೀವು ಎಲ್ಲ ಬಂದ್ಬಿಟ್ಟು ಸಿನಿಮಾ ನೋಡ್ಬೇಕು. ನಾವು ಒಂದು ಚಿಕ್ಕ ಮಕ್ಳು ಮುಂದೆ ಅಪ್ಪ ಅಮ್ಮಂದಿರು ಏನೇನು ನಾವೆಲ್ಲ ಮಾಡ್ತೀವಿ ಸಿನಿಮಾದಲ್ಲಿ. ಡೈರೆಕ್ಟ್ ತುಂಬಾ ಸೂಪರ್ ಆಗಿ ತೋರಿಸ್ತೀವಿ. ಯಾರೇ ಆಗಿರಿ ನೋಡಿ, ಇದು ದೊಡ್ಡವರಾದ್ಮೇಲೆ ನಾವೆಲ್ಲ ಅನ್ಕೋತೀವಿ ಅವ್ನು ಬೆಳೆದಿರೋದೇ ಹಂಗೆ ಕಣ. ಬೆಳೆದಿರೋದಲ್ಲ, ಅವ್ನು ನೋಡಿರೋದು ಹಂಗೆ. ಅವ್ನು ಚಿಕ್ಕ ವಯಸ್ಸಲ್ಲ ಅದು ನೋಡಿ ಆ ಒಂದು ಪರಿವರ್ತನೆ ತಲೆ ಮೇಲೆ ಆಗಿರುತ್ತೆ. ನೋಡಿ ಭಗದ್ರಾಜ್ ಬಗ್ಗೆ ಒಂದೊಂದು ಹೇಳ್ತಾರ, ಸ್ವೀಟ್ ಆಗಿರುತ್ತೆ ಕಾಜು, ಸ್ವೀಟ್ ಆಗಿರುತ್ತೆ ಕಾಜು, ಆದ್ರೆ ಕಾರ್ಕಾರವಾಗಿ ಸಿನಿಮಾ ತೆಗೆದರೆ ಅವರೇ ನಮ್ಮ ಭಗತ್ ರಾಜು. ಏನು ಸರ್ಕಾರ ಅಂತ ಅಂದ್ರೆ ಏನಕ್ಕೆ ಕಾರ್ಕಾರವಾಗಿ ಸಿನಿಮಾ ತೆಗೆದಿದ್ದಾರೆ ಅಂದ್ರೆ ಅದನ್ನ ಜಾಸ್ತಿ ಜನ ಒಪ್ಕೊಳ್ಳಲ್ಲ. ಇವಾಗ ಹೆಂಗಂದ್ರೆ ಒಪ್ಕೊಳ್ಳಲ್ಲ ಅಂದ್ರೆ ಈ ತರ ಆಗುತ್ತಾ ಅಂತ ಅಂದ್ಬಿಟ್ಟು. ಬಟ್ ನಿಜ ಹೇಳ್ಬೇಕಂದ್ರೆ ಅದೇ ತರನೇ ನಡೆಯೋದು. ಈ ಸಮಾಜದಲ್ಲಿ ಏನ್ ನಡೀತಿದೆ, ಒಂದು
ನಾನು ನೋಡಿ ಒಂದು ಗಂಡ ಹೆಂಡತಿ ಇರ್ತಾರೆ, ಅವ್ರ ಮಧ್ಯ ತುಂಬಾ ಬಾಂಡಿಂಗ್ ಇರುತ್ತೆ. ಮಧ್ಯದಲ್ಲಿ ಯಾರಾದ್ರೂ ವ್ಯಕ್ತಿ ಆದ್ರೆ ಎಷ್ಟು ಅನಾಹುತಗಳಾಗುತ್ತೆ, ಎಷ್ಟು ಯಾವ ರೇಂಜಿಗೆ ಹೋಗುತ್ತೆ ಅನ್ನೋದು ಸಿನಿಮಾ ತೋರಿಸಿದ್ದಾರೆ. ಬೈ ಒಂದು ನಂಬಿಕೆ ಇರಬೇಕು, ಯಾವುದೇ ಕಾರಣಕ್ಕೂ ಯಾರು ನಂಬಿಕೆ ಕಳ್ಕೋಬಾರದು. ಅದೊಂದು ಮೇನ್ ಸೋಷಿಯಲ್ ಮೆಸೇಜ್ ಸಿನಿಮಾದಲ್ಲಿ, ಅದು ಮುಖ್ಯ. ಸೋಷಿಯಲ್ ಮೆಸೇಜ್ ಮುಖ್ಯ. ಅಣ್ಣ ಫೋನ್ ಪೇ ಬಂದಾಗಿಂದ ಯಾರ ಹತ್ರನೂ ಇಲ್ಲ ಚಿಲ್ಲರು. ಫೋನ್ ಪೇ ಅಣ್ಣ ಫೋನ್ ಪೇ ಬಂದಾಗಿಂದ ಯಾರ ಹತ್ರನೂ ಇಲ್ಲ ಚಿಲ್ಲರು. ಫೋನ್ ಪೇ ಬಂದಾಗಿಂದ ಯಾರ ಹತ್ರನೂ ಇಲ್ಲ ಚಿಲ್ಲರು. ದಿ ಸೂಟ್ ಅನ್ನೋ ಸಿನಿಮಾ ಫುಲ್ ರೊಮ್ಯಾಂಟಿಕ್ ಥ್ರಿಲ್ಲರ್, ಕಂಪ್ಲೀಟ್ ಒಂದು ರೊಮ್ಯಾಂಟಿಕ್ ಥ್ರಿಲ್ಲರ್. ಅಂದ್ರೆ ನೀವು ಅದು ಎಂಜಾಯ್ ಮಾಡ್ತೀರಾ ಬೈ. ಫುಲ್ ಹೊಸದಾಗಿ ಯೂತ್ ಮತ್ತೆ ಇನ್ನೊಂದು ಹೊಸದಾಗಿ ಮದುವೆ ಆಗಿರೋರು ಮತ್ತೆ ಮದುವೆ ಆಗ್ಬೇಕಂತ ಇರೋರು ಅವರೆಲ್ಲ ಬಂದ್ಬಿಟ್ಟು ಸಿನಿಮಾ ನೋಡಿ. ಪ್ರತಿಯೊಬ್ಬರು ಸಿನಿಮಾ ನೋಡಿ. ಇದು ಏನಕ್ಕೆ ನೋಡಿ ಅಂದ್ರೆ ಮೈನು ಇಂಥ ಸಿನಿಮಾಗಳು ನೆಕ್ಸ್ಟ್ ಇನ್ನ ಸಿನಿಮಾಗಳು ಬರುತ್ತೆ. ನಮ್ಮ ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು. ಪ್ರೊಡ್ಯೂಸರ್ ಊಟ ಆದ್ಮೇಲೆ ಕುಡಿತಾರೆ ಸೋಡಾ, ಊಟ ಆದ್ಮೇಲೆ ಕುಡಿತಾರೆ ಸೋಡಾ. ಒಳ್ಳೆ ಸಿನಿಮಾ ಪ್ರೊಡ್ಯೂಸಿಂಗ್ ಮಾಡಿದ್ದಾರೆ ಮಾಲತಿ ಗೌಡ. ಏನಕ್ಕೆ ಒಳ್ಳೆ ಸಿನಿಮಾಗಳು ಅಂತ ಹೇಳ್ತಾ ಇದೀನಿ ಅಂದ್ರೆ ಬೈ, ನಾನು ಇಷ್ಟ ಹೇಳಿದ್ನಲ್ಲ ಬೈ, ಒಳ್ಳೆ ಸಿನಿಮಾ ಒಂದು ಈ ತರ ನೀವು ಒಂದು ಸಿನಿಮಾ ನೋಡೋದ್ರಿಂದ ಎರಡು, ಒಂದು ನಿಮಗೆ ನೀವು ಬುದ್ಧಿ ಕಲಿತೀರಾ, ಎರಡನೇದು ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ನೆಕ್ಸ್ಟ್ ಇದೇ ತರ ಸಿನಿಮಾ ಇದೇ ತರ ಥ್ರಿಲ್ಲರ್ಗಳು ತೆಗಿಯೋಕ್ಕೆ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಬಂದ್ಬಿಟ್ಟು ಎಲ್ಲರೂ ನೋಡಿ. ಮತ್ತೆ ಮೇನ್ ನಮ್ಮ ಹೀರೋ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಅದೊಂದು ಅಣ್ಣ ನಂಬರ್ ಸ್ಟಾರ್ಟ್ ಆಗೋದು 0 ಇಂದ. ನಂಬರ್ ಸ್ಟಾರ್ಟ್ ಆಗೋದು 0, ನಂಬರ್ ಸ್ಟಾರ್ಟ್ ಆಗೋದು 0. ಕನ್ನಡ ಇಂಡಸ್ಟ್ರಿಗೆ ಒಂದು ಹ್ಯಾಂಡ್ಸಮ್ ಮತ್ತೆ ಕೂಲಿಂಗ್ ಹೀರೋ ಇವ್ರಿ. ನಮ್ಮ ಹೀರೋ ಬಂದಿದ್ದಾರೆ. ಆಕ್ಚುಲಿ ಇವ್ರನ್ನ ನೋಡಿದ ತಕ್ಷಣ ಎಲ್ಲ ಅಂತಾರೆ ಏನು ಹೀರೋ, ಆಕ್ಷನ್ ಹೀರೋ ಅಂತ. ಅವ್ರ ಎಕ್ಸ್ಪ್ರೆಷನ್ಸ್ ಮತ್ತೆ ಒಂದು ಸಾಂಗ್ ಇರುತ್ತೆ, ಸೆಕೆಂಡ್ ಹಾಫ್ ಅಲ್ಲಿ ಒಂದು ಸಾಂಗ್ ಇರುತ್ತೆ. ಅದೆಲ್ಲ ನೋಡಿದ್ರೆ ನೀವು ಅಂತೀರಾ ಏನಪ್ಪ ಒಂದು ಎಕ್ಸ್ಪ್ರೆಷನ್ಸ್ ಅಂತ ಅಂತೀರಾ. ಸೊ ಆ ತರ ಒಂದು ಎಕ್ಸ್ಪ್ರೆಷನ್ಸ್ ಸೆಕೆಂಡ್ ಬೆಳಕು ಈ ಸಿನಿಮಾಗೆ. ಇವ್ರು ತುಂಬಾ ಕೂಲ್. ಆಕ್ಚುಲಿ ನನಗೆ ಪರ್ಸನಲಿ ಗೊತ್ತಿದ್ರು ತುಂಬಾ ಕೂಲ್, ತುಂಬಾ ಡೀಸೆಂಟು. ಬಟ್ ಸಿನಿಮಾದಲ್ಲಿ ಈ ತರ ಮಾಡಿರೋದು ನನಗೆ ತುಂಬಾ ಬೇಜಾರು. ಬಟ್ ಹಂಗೂ ಹೇಳ್ತೀನಿ ಅಣ್ಣ, ನಮ್ಗೆಲ್ಲ ಬೆಳಕು ಕೊಡ್ತಾನೆ ಸೂರ್ಯ, ನಮ್ಗೆಲ್ಲ ಬೆಳಕು ಕೊಡ್ತಾನೆ ಸೂರ್ಯ. ಈ ಸಿನಿಮಾದಲ್ಲಿ ಎಲ್ಲ ಹಾಳಾಗೋ ಕಾರಣನೇ ಇವರು, ಅವರೇ ಅಣ್ಣ. ನಮ್ಗೆಲ್ಲ ಬೆಳಕು ಕೊಡ್ತಾನೆ ಸೂರ್ಯ, ಆದ್ರೆ ಗಂಡ ಹೆಂಡತಿ ಹಾಳಾಗೋ ಕಾರಣನೇ ಇವರೇ ನಮ್ ಸುಜಯ್ ಆರ್ಯ. ಏನಕ್ಕಂದ್ರೆ ನೀವು ಸಿನಿಮಾ ನೋಡೋದೇನೆ ಅದು ಗೊತ್ತಾಗೋದು. ಲಾಸ್ಟ್ ಎಲ್ಲರ ಹತ್ರ ಕೇಳ್ಕೊಳ್ಳೋದು ನಾನು ಒಂದೇ, ಎಲ್ಲರೂ ಬಂದ್ಬಿಟ್ಟು ಸಿನಿಮಾ ನೋಡಿ. ಕನ್ನಡ ಸಿನಿಮಾ ಮಸ್ತಾಗಿದೆ, ಎಲ್ಲರೂ ಬಂದ್ಬಿಟ್ಟು ಗೆಲ್ಲಿಸ್ತೀವಿ. ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಅಣ್ಣ, ದೇವಸ್ಥಾನಕ್ಕೆ ಹೋದಾಗ ಇಕ್ಕೋತಾರೆ ಬೊಟ್ಟು, ದೇವಸ್ಥಾನಕ್ಕೆ ಹೋದಾಗ ಇಕ್ಕೋತಾರೆ ಬೊಟ್ಟು. ಈ ಸೂಟ್ ಅನ್ನೋ ಸಿನಿಮಾ ಸೂಪರ್ ಹಿಟ್ ಒಂದೇ ಹೇಳೋದು. ಸೊ ಪ್ರತಿಯೊಬ್ಬರು ಬಂದ್ಬಿಟ್ಟು ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಬೆಳೆಸ್ರಿ. ಥ್ರಿಲ್ಲರ್ ಸಿನಿಮಾಗಳು ಕನ್ನಡದಲ್ಲಿ ಬರೋದು ತುಂಬಾ ಕಡಿಮೆ. ಸೊ ಥ್ರಿಲ್ಲರ್ ಸಿನಿಮಾ ಗೆಲ್ಲಿಸ್ರಿ. ನೆಕ್ಸ್ಟ್ ಥ್ರಿಲ್ಲರ್ ಇನ್ನ ಬರ್ತಾ ಇರುತ್ತೆ. ನಾವು ಯಾರಿಗೂ ಕಡಿಮೆ ಇಲ್ಲ ಅಂತ ಕಾಲರ್ ಎತ್ಕೊಂಡು ಓಡಾಡ್ಕೋಬಹುದು. ಜಯ ಕನ್ನಡ ಅದು ಹೇಳ್ಬಿಡ್ತೀನಿ ಅಣ್ಣ. ಅಣ್ಣ ಈ ಸಿನಿಮಾ ನಿರ್ದೇಶಕರು ಭಗತ್ತು, ಈ ಸಿನಿಮಾ ನಿರ್ದೇಶಕರು ಭಗತ್ತು ಒಂದಿಲ್ಲ ಒಂದಿನ ಪೂರ್ತಿ ತಿರುಗಿ ನೋಡುತ್ತೆ ಈ ಜಗತ್ತು. ದಿ ಸೂಟ್ ಅನ್ನೋ ಒಂದು ಸಿನಿಮಾ, ನಾನು ಆಗ್ಲೇ ಸಿನಿಮಾ ಬಗ್ಗೆ ಪೂರ್ತಿ ಹೇಳಿದೆ. ಇವ್ರು ನೋಡಿ, ಆಕ್ಚುಲಿ ಅವ್ರು ನೋಡಿ, ಅವರು ನೋಡಿದ್ರೆ ಯಾರೇ ಅಂತಾರೆ ಅವ್ರನ್ನ, ಎಷ್ಟು ಕೂಲ್ ಆಗಿ ಡೀಸೆಂಟ್ ಆಗಿ ಇರ್ತಾರೆ. ಆ ಒಂದು ಎಕ್ಸ್ಪ್ರೆಷನ್ ಅಲ್ಲೇ ತಿಂದಾಕೊಂಡ್ಬಿಡ್ತಾರೆ ಎಲ್ಲಾರು ಅವರು. ಸೊ ತುಂಬಾ ಚೆನ್ನಾಗಿ ಬಂದಿದೆ. ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಿ. ಮತ್ತೆ ನಮ್ಮ ಭೀಷ್ಮರಾಮಯ್ಯ ಅವರು ಹೊಸದಾಗಿ ಬರ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರು ಹಣ ಸಪೋರ್ಟ್ ಇರ್ಬೇಕು, ಎಲ್ಲರೂ ಸಪೋರ್ಟ್ ಇದೇ ಇರಲಿ. ಒಂದೇ ಒಂದು ಇವತ್ತು ಹೆಂಗೋ ಜೊತೆಲಿದ್ದಾರೆ, ಅದಕ್ಕೇನೆ ಒಂದು ಡೈಲಾಗ್ ಹೇಳ್ಬಿಡ್ತೀನಿ. ನನಗೆಲ್ಲ ಪ್ರೀತಿಯಿಂದ ಅಂತಾರೆ ಭಯ್ಯ, ನನಗೆಲ್ಲ ಪ್ರೀತಿಯಿಂದ ಅಂತಾರೆ ಭಯ್ಯ, ಆಂದಿವೆ ನಮ್ ಭೀಷ್ಮರಾಮಯ್ಯ. ಎಲ್ಲರಿಗೂ ಒಂದೇ ಭಯ ಹೇಳೋದು, ಎಲ್ಲ ಮಾಡ್ತಿರೋದು ನಮ್ಮ ಕನ್ನಡ ಸಿನಿಮಾಗಳು, ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಬರ್ತಿರೋದು, ನಮ್ಮ ಕನ್ನಡ ಸಿನಿಮಾಗಳು ಬರ್ತಿದೆ. ಇವಾಗ ನಾನು ಈ ಸೂಟ್ ಬಗ್ಗೆ ಹೇಳ್ಬೇಕು. ಈ ಸೂಟು ಒಂದು ಕನ್ನಡ ಸಿನಿಮಾ ಬಂದಿದೆ, ಥ್ರಿಲ್ಲರ್ ಸಿನಿಮಾ ನಾನು ಮತ್ತೆ ಹೇಳ್ತೀನಿ. ಕನ್ನಡದಲ್ಲಿ ಬರೋ ಥ್ರಿಲ್ಲರ್ ಸಿನಿಮಾ ತುಂಬಾ ಕಡಿಮೆ. ಥ್ರಿಲ್ಲರ್ ಸಿನಿಮಾ ಗೆಲ್ಲಿಸ್ರಿ. ಇವ್ರು ಮತ್ತೆ ನೆಕ್ಸ್ಟ್ ಡೈರೆಕ್ಟ್ ಇನ್ನ ನೆಕ್ಸ್ಟ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಇಲ್ಲಿ ಏನಾದ್ರು ನಾನು ಇಷ್ಟೇ ಹೇಳೋದು, ನೀವೇನಾದ್ರು ಇಲ್ಲಿ ನೋಡ್ಕೋಣ ಬಿಡ, ಫೋನಲ್ಲಿ ಬರುತ್ತೆ ಬಿಡ ನೋಡ್ಕೋಣ, OTT ಅಲ್ಲಿ ಬರುತ್ತೆ ಬಿಡ ನೋಡ್ಕೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ತೀರಾ. ನೆಕ್ಸ್ಟ್ ಅವ್ರಿಗೆ ಮಾಡ್ಬೇಕಾದ್ರೆ ಅಯ್ಯೋ ಮಾಡೋದ ನಾನು, ಯಾಕೆ ಜನ ನನಗೆ ಕೈ ಹಿಡಿತಾರ ಅಂತ ಅಂದ್ಬಿಟ್ಟು ಒಂದು ಇದು ಬರುತ್ತೆ. ನೀವು ಫಸ್ಟ್ ಕೈ ಹಿಡೀರಿ, ಸೆಕೆಂಡ್ ಟೈಮ್ ಹೆಂಗ್ ಮಾಡ್ತಾರೆ ಅಂದ್ರೆ ನೀವೆಲ್ಲ ಅವ್ರು ನೆತ್ಕೊಂಡು ಮಿರಿಸಬೇಕು, ಆ ತರ ಮಾಡ್ತಾರೆ. ಸೊ ಹೀರೋಗಾಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಮತ್ತೆ ಸಿನಿಮಾದಲ್ಲಿ ಮಾಡಿರೋ ಎಲ್ಲರಿಗೂ ಆಲ್ ದ ಬೆಸ್ಟ್ ಒಂದೇ ಹೇಳ್ತೀನಿ. ನಾನು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ ಗೆಸ್ಟು, ಈ ಸಿನಿಮಾದಲ್ಲಿ ಮಾಡಿರೋ ಎಲ್ಲರಿಗೂ ಆಲ್ ದ ಬೆಸ್ಟ್. ನವಾಜ್ ಎಲ್ಲರಿಗೂ ಶಾಯರಿ ಹೇಳ್ತಾರೆ. ನವಾಜ್ ಮೇಲೆ ಒಂದು ಶಾಯರಿ, ನವಾಜ್ ಅವ್ರದ್ದು ಹಿಸ್ಟ್ರಿ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಒಂದು ಹಿಂದಿನಲ್ಲಿ ನವಾಜ್ಗೋಸ್ಕರ ಒಂದು ಶಾಯರಿ ಬರೆದಿದ್ದೀನಿ. ನವಾಜ್ ಹೇಳ್ತಾರೆ, ಜಿಸ್ನೆ ಮೇರಾ ನಿಕಾಹ್ ಕರಾಯ ಪರಿ ಕೆ ಸಾಥ್, ಜಿಸ್ನೆ ಮೇರಾ ನಿಕಾಹ್ ಕರಾಯ ಪರಿ ಕೆ ಸಾಥ್, ಬೀವಿ ಹುಯಿ ಫರಾರ್ ಉಸಿ ಮೌಲ್ವಿ ಕೆ ಸಾಥ್. ನವಾಜ್ ಬಾಯ್ ಎಲ್ಲರಿಗೆ ಹಾಕಿದ ಆವಾಜು ಹೊರಗಡೆ ಬಂದು ಹಾಕಿ ಒಂದು ಸ್ಟೆಪ್. ತುಂಬ ತಿಂಗಳುಗಳಿಂದ, ಅಂದರೆ ಒಂದು 2-3 ತಿಂಗಳುಗಳಿಂದ ಸೂಟ್ ಅಂತ ಇಡೀ ನಮ್ಮ ಸೂಟ್ ಚಿತ್ರತಂಡ ಒಂದಷ್ಟು ಪ್ರಚಾರಗಳನ್ನು ಮಾಡ್ತಿದ್ದು. ಅಂದರೆ ಜನರುಗಳ ಜೊತೆ ಬೆರೆತು, ಅಂದರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರೋ ಸಿನಿಮಾ ಅಂತ ಇದೊಂದು ಕಂಟೆಂಟ್ ಸಿನಿಮಾ. ಇವತ್ತು ಮೇ 17 ಮಾರ್ನಿಂಗ್ ಶೋ ತ್ರಿವೇಣಿ ಥಿಯೇಟರಲ್ಲಿ ಕಂಪ್ಲೀಟ್ ಆಗಿದೆ. ಒಂದಷ್ಟು ರೆಸ್ಪಾನ್ಸ್ ಚೆನ್ನಾಗಿದೆ. ಅಂದರೆ ಬೇರೆ ಬೇರೆ ಕಡೆ ನವರಂಗು ಎಲ್ಲ ಮಲ್ಟಿಪ್ಲೆಕ್ಸ್ಗಳೆಲ್ಲ ಒಂದಷ್ಟು ರೆಸ್ಪಾನ್ಸ್ ಚೆನ್ನಾಗಿದೆ. ನಾವೇನು ಕಂಟೆಂಟ್ ಸಿನಿಮಾ ಜನಗಳು ನೋಡಿ ನಮ್ಮನ್ನು ಬೆಳೆಸಬೇಕು, ಹೊಸಬರ ಕನಸುಗಳನ್ನು ಬೆಳೆಸಬೇಕು ಅಂತ ನಾವು ತುಂಬ ಎಲ್ಲ ಹತ್ರ ಕೇಳ್ಕೊಳ್ತಾ ಇದ್ದೀವಿ.
ನಿಜವಾಗ್ಲೂ ಕನ್ನಡದ್ದು ಒಳ್ಳೆ ರೆಸ್ಪಾನ್ಸ್ ಇದೆ. ಈಗೇನು ಬ್ಲಿಂಕು, ಶಾಕಾಹಾರಿ ಈ ಥರದ್ದು ಒಂದು ಕಂಟೆಂಟ್ ಬೇಸ್ ಸಿನಿಮಾಗಳು ಬರ್ತಾ ಇದೆ. ಅದೇ ಥರ ನಮ್ಮದು ದ ಸೂಟು. ನಾನು ಎಲ್ಲರೂ ಈ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಬಂದು ಸಿನಿಮಾ ನೋಡಿ. ದ ಸೂಟ್ ಸಿನಿಮಾ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಬುಕ್ ಮೈ ಶೋಲಿ ಇದರ ಡೀಟೇಲ್ಸ್ ಸಿಗುತ್ತೆ. ದಯವಿಟ್ಟು ಸಿನಿಮಾ ನೋಡಿ ನಮ್ಮನ್ನು ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.